ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಕರ್ನಾಟಕದ ಪ್ರಮುಖ ಗ್ರಂಥಾಲಯಗಳು ಅಂತಕ್ಕಂಥ ವಿಷಯದ ಕುರಿತಾಗಿರುವ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಗೆ ದೊರೆತವಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೇ, ಈ ಒಂದು ಕರ್ನಾಟಕದ ಪ್ರಮುಖ ಗ್ರಂಥಾಲಯಗಳ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳುವ ಸಂಭವನೀಯತೆ ಇದೆ. ಹಾಗಾಗಿ ಯಾವ್ಯಾವ ಗ್ರಂಥಾಲಯಗಳು ಅತ್ಯಂತ ಪ್ರಮುಖವಾಗಿದ್ದಾವೆ, ಆ ಗ್ರಂಥಾಲಯಗಳು ಇರುವ ಸ್ಥಳ ಯಾವುದು, ಆ ಗ್ರಂಥಾಲಯಗಳ ಹೆಸರೇನು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ಕರ್ನಾಟಕದ ಅತ್ಯಂತ ಪ್ರಮುಖ ಗ್ರಂಥಾಲಯಗಳಲ್ಲಿ ಒಂದಾಗಿರ್ತಕ್ಕಂಥ ವಿದ್ಯಾವರ್ಧಕ ಸಂಘದ ಗ್ರಂಥಾಲಯ ಯಾವ ಜಿಲ್ಲೆಯಲ್ಲಿದೆ, ಎಲ್ಲಿದೆ ಅಂತಂದರೆ ಅದು ಧಾರವಾಡದಲ್ಲಿ ಇದೆ. ವಿದ್ಯಾವರ್ಧಕ ಸಂಘದ ಗ್ರಂಥಾಲಯ ಧಾರವಾಡದಲ್ಲಿದೆ. ಬ್ರಿಟಿಷ್ ಲೈಬ್ರರಿ ಅಂತಕ್ಕಂಥದ್ದು, ಬ್ರಿಟಿಷ್ ಗ್ರಂಥಾಲಯ, ಬ್ರಿಟಿಷ್ ಲೈಬ್ರರಿ ಅನ್ನೋದು ಇದು ಬೆಂಗಳೂರಿನಲ್ಲಿ ಸ್ಥಿತವಾಗಿದೆ. ರಾಜ್ಯ ಕೇಂದ್ರ ಗ್ರಂಥಾಲಯ ಬೆಂಗಳೂರಿನಲ್ಲಿದೆ. ಇದು ಕೂಡ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥಾಲಯ. ಸಾಹಿತ್ಯ ಅಕಾಡೆಮಿ ಗ್ರಂಥಾಲಯ ಇದು ಬೆಂಗಳೂರಿನಲ್ಲಿದೆ. ಸಾಹಿತ್ಯ ಅಕಾಡೆಮಿ ಗ್ರಂಥಾಲಯ ಕೂಡ ಬೆಂಗಳೂರಿನಲ್ಲಿ ಇದೆ. ಹಾಗೆ ಮಿಥಿಕ್ ಸೊಸೈಟಿ ಗ್ರಂಥಾಲಯ ಏನಿದೆ ಅದು ಕೂಡ ಬೆಂಗಳೂರಿನಲ್ಲಿದೆ. ಇದಿಷ್ಟೇ ಅಲ್ಲದೆ ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜ್ ಗ್ರಂಥಾಲಯ ಏನಿದೆ ಅದು ಕೂಡ ಬೆಂಗಳೂರಿನಲ್ಲಿದೆ. ಈ ಎಲ್ಲ ಗ್ರಂಥಾಲಯಗಳು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥಾಲಯಗಳು ಹಾಗೂ ಅತ್ಯಂತ ದೊಡ್ಡ ಗ್ರಂಥಾಲಯಗಳು. ಈ ಗ್ರಂಥಾಲಯಗಳು ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾದ ಇತಿಹಾಸವನ್ನು ಹೊಂದಿದ್ದಾವೆ. ಹಲವಾರು ಪುಸ್ತಕಗಳನ್ನು ತಮ್ಮ ಒಡಲಾಳಗಳಲ್ಲಿ ತುಂಬಿಕೊಂಡು ಹಲವಾರು ಜನರ ಒಂದು ಜ್ಞಾನದ ದಾಹವನ್ನು ತೀರಿಸುವ ಪ್ರಯತ್ನವನ್ನು ಹಗಲಿರುಳು ಮಾಡ್ತಾ ಇರ್ತಕ್ಕಂಥ ಗ್ರಂಥಾಲಯಗಳು. ಆ ಒಂದು ಗ್ರಂಥಾಲಯಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಇದ್ದೇವೆ. ಎಷ್ಟೋ ಜನರಿಗೆ ಆ ಗ್ರಂಥಾಲಯಗಳು ಎಲ್ಲಿ ಇದ್ದಾವೆ ಅನ್ನೋದೇ ಗೊತ್ತಿಲ್ಲ. ಹಾಗಾದರೆ ಅವುಗಳಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಪಡೆಯೋದಾದರೂ ಹೇಗೆ? ಅದಕ್ಕಾಗಿ ಗ್ರಂಥಾಲಯಗಳು ಯಾವ ಊರಿನಲ್ಲಿದ್ದಾವೆ, ನಾವು ಯಾವ ಊರಿನ ಸಮೀಪದಲ್ಲಿದ್ದೀವಿ, ಅದರ ಒಂದು ಲಾಭವನ್ನು ನಾವು ಪಡ್ಕೊಂಡಾಗ ಆ ಗ್ರಂಥಗಳ ಒಂದು ಏನಾಗ್ತದೆ, ಒಂದು ಋಣಭಾರ ನಮ್ಮ ಮೇಲೆ ಇದೆ. ಅದನ್ನು ನಾವು ತೀರಿಸಬೇಕು ಅಂತಂದ್ರೆ ಅದರ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು, ಅಲ್ಲಿ ಹೋಗಬೇಕು, ಕೂತ್ಕೋಬೇಕು, ಓದಬೇಕು. ಅದನ್ನೆಲ್ಲ ಮಾಡ್ಬೇಕಂದ್ರೆ ನಮ್ಗೆ ಆ ಗ್ರಂಥಾಲಯಗಳು ಯಾವ ಊರೊಳಗೆ ಅದಾವ ಅನ್ನೋದು ನಮ್ಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಗೊತ್ತಿದ್ದು ನಾವು ಓದೋದ್ರೊಂದಿಗೆ ಅವುಗಳು ಎಲ್ಲದಾವ ನಮಗೆ ಗೊತ್ತಿದ್ದರೆ ಎಕ್ಸಾಮ್ನಲ್ಲಿ ಕೂಡ ನಾವು ಅತ್ಯಂತ ಈಸಿಯಾಗಿ ಉತ್ತರವನ್ನು ಬರಿಬೋದು ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ವಿದ್ಯಾವರ್ಧಕ ಸಂಘದ ಗ್ರಂಥಾಲಯ ಧಾರವಾಡದಲ್ಲಿದೆ ಆತ್ಮೀಯರೇ. ಬ್ರಿಟಿಷ್ ಲೈಬ್ರರಿಯ ಒಂದು ಗ್ರಂಥಾಲಯ ಬೆಂಗಳೂರಿನಲ್ಲಿದೆ. ರಾಜ್ಯ ಕೇಂದ್ರ ಗ್ರಂಥಾಲಯ ಬೆಂಗಳೂರಿನಲ್ಲಿದೆ. ಸಾಹಿತ್ಯ ಅಕಾಡೆಮಿ ಗ್ರಂಥಾಲಯ ಬೆಂಗಳೂರಿನಲ್ಲಿದೆ. ಮಿಥಿಕ್ ಸೊಸೈಟಿಯ ಗ್ರಂಥಾಲಯ ಕೂಡ ಬೆಂಗಳೂರಿನಲ್ಲಿದೆ ಅಂತಕ್ಕಂಥ ಮಾತನ್ನು ತಮ್ಮ ಮಸ್ತಿಷ್ಕದಲ್ಲಿ ಇಟ್ಕೊಳ್ರಿ. ಇವುಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಸಂಭವನೀಯತೆ ಭಾಳ ಇದೆ. ಹಾಗಾಗಿ ಇವೆಲ್ಲಗಳನ್ನು ಪಾಯಿಂಟ್ಔಟ್ ಮಾಡಿ ಒಂದು ಕಡೆ ಇಟ್ಕೊಳ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೆತಾವಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.